ನಮಸ್ತೆ ಸರ್. ಏನಾಗ್ಬೇಕು ನೀವು ಇವ್ರಿಗೆ? ಕೂಗಿದ್ರೆ ಮಾತಾಂಗಲ್ಲಿನ. ಇಲ್ಲ ಇಲ್ಲ ಹಂಗೇನು ಮಾತಾಡಲ್ಲ. ಬಾಹುಬಲಿ 3ಗೆ ಆಡಿಷನ್ ಮಾಡ್ತಿದ್ದೋ, ಇವ್ರು ಸೆಲೆಕ್ಟ್ ಆಗಿದ್ದಾರೆ. ಇವ್ರದಕ್ಕೆ ನಮ್ದಕ್ಕೆ ತಮಿಳಿಗೆ ಅನ್ಕೊಂಡ್ಬಿಟ್ಟು ನಮ್ದು ಕೇರಳಗೆ ಚೇಟ. ಕೇರಳ ಸ್ಟೇಟಾ? ಹಾ. ಇವಾಗ ಏನಂದ್ರೆ ಬಾಹುಬಲಿ 3ಯಲ್ಲಿ ಕಟ್ಟಪ್ಪ ಮಗ ಪುಟ್ಟಪ್ಪ ಅಂತ ಬರ್ತಾನೆ. ನಿಮ್ ಮನೆ ಪತ್ರ ಒಂದ್ ಕೊಟ್ರೆ ಒಂದ್ಸಲ ಅಡಾಯಿಕ್ಕಿ ತಗೊಂಬಂದ್ ಕೊಡ್ತೀನಿ. ಹಲೋ. ಓಕೆ, ನಿಮ್ದಕ್ಕೆ ನಂಬರ್ ಮೇಲೆ ನಾನು ಕಂಪ್ಲೇಂಟ್ಗೆ ಹಾಕ್ತೀನಿ. ನನ್ನ ನಂಬರ್ ಯಾಕೆ ಕಂಪ್ಲೇಂಟ್ ಆಗ್ತೀರಾ? ಮ್ಯಾಮ್ ಏನಂದ್ರೆ ನಿಮ್ಮ ತಾಯಿ ಕಾಲ್ ಮಾಡಿಬಿಟ್ಟು ಈ ಥರ ಒಂದು ಆಡಿಷನ್ ನಡೀತೈತಿ ಇಲ್ಲಿ ನಮ್ಮ ಕ್ಲಾಸ್ ಪಕ್ಕದಲ್ಲೇ, ಫ್ರೆಂಡ್ಸ್ ಜೊತೆ ಆಡಿಷನ್ ಕೊಟ್ಟೆ, ನಾನು ಸೆಲೆಕ್ಟ್ ಆಗಿಬಿಟ್ಟಿದ್ದೀನಿ. ಸೊ ಡೈರೆಕ್ಟರ್ ಏನೋ ನಿಮ್ಮ ಹತ್ರ ಮಾತಾಡ್ಬೇಕಂತೆ, ಒಂಚೂರು ಮಾತಾಡಮ್ಮ ಅಂತೇಳಿ. ಸರಿ ಆಯ್ತು. ಅಮ್ಮ ಅಂದ್ರೆ ಆರಾಮ ತೊಗೊಂತವ್ರಲ್ಲ, ತಗೊಳ್ಳಿ. ಟೆನ್ಷನ್ ಏನಾಗಲ್ಲ. ಓಕೆ ಮಾಡಿ ನೀವು. ಹಲೋ ಮಾಯಾ, ಅಮ್ಮ ಕೊಡು ಫೋನು. ಲ್ಯಾಂಗ್ವೇಜ್ ಬೇರೆ ತರ ಇರುತ್ತೆ. ಯಾವ ಭಾಷೆ ನಿಮ್ಮದು? ಉತ್ತರ ಕನ್ನಡ. ಉತ್ತರ ಕನ್ನಡ. ಸರ್ ಟ್ರೈ ಮಾಡ್ತೀನಿ. ಹಲೋ ಅಮ್ಮ, ಇಲ್ಲಿ ಕಾಲೇಜ್ ಹತ್ರ ಒಂದು ಆಡಿಷನ್ ಇಟ್ಟಿದ್ರು. ನಾನು ಹಂಗೆ ಫ್ರೆಂಡ್ಸ್ ಜೊತೆ ಹೋಗಿದ್ದೆ. ಸ್ವಲ್ಪ ಇದು ಏನೋ ಮಾಡಕ್ಕೆ ಹೇಳಿದ್ರು, ಆ್ಯಕ್ಟ್ ಮಾಡೋಕ್ಕೆಲ್ಲ ಹೇಳಿದ್ರು. ಏನೋ ಹಂಗೆ ಮಾಡಿದೆ, ಸೆಲೆಕ್ಟ್ ಆದ್ನಂತ ನಾನು. ಅದಕ್ಕೆ ಅಲ್ಲೊಂದು ಡೈರೆಕ್ಟರ್ ಸರ್ ಅಂತ ಇದ್ದಾರೆ, ಅಲ್ಲಿ ನಿನ್ನ ಜೊತೆ ಮಾತಾಡ್ತಾರಂತ. ಮಾತಾಡ್ತೆ? ಹಾಂ ತಗೊಳ್ಳಿ ಸರ್ ಅಂತ ಕೊಡಿ. ಸುಮ್ಮನೆ ಹಂಗೆ ಬಂದ್ಬಿಟ್ಟು ನೀವು ಅಂದರೆ ನಿಮ್ಮ ಹತ್ರ ಏನೇನು ಟ್ಯಾಲೆಂಟ್ ಇದೆ ಅದ್ರ ಬಗ್ಗೆ ಕೇಳಿದ್ರು. ಸಾಂಗು, ಡ್ಯಾನ್ಸು, ಆಮೇಲೆ ಆ್ಯಕ್ಟಿಂಗು. ನಾನು ಹಂಗೆ ಏನೋ ಮಾಡಿದೆ, ಡ್ಯಾನ್ಸ್ ಮಾಡಿದೆ, ಆಮೇಲೆ ಒಂದೆರಡು ಆ್ಯಕ್ಟಿಂಗ್ ಮಾಡಿದೆ. ಅದಕ್ಕೆ ಇಷ್ಟ ಆಗಿಬಿಟ್ಟು ಸೆಲೆಕ್ಟ್ ಮಾಡಿದ್ರು. ನಿನ್ನ ಜೊತೆಗೆ ಮಾತಾಡ್ತಾರಂತ. ಅವ್ರು ಏನು ಕೇಳ್ತಾರೆ ಅದಕ್ಕೆ ನೀನು ಉತ್ತರ ಕೊಡು, ನನಗೆ ಗೊತ್ತಿಲ್ಲ. ಕೊಡ್ತೀನಿ ಇರು, ಒಂದು ನಿಮಿಷ. ಅಲ್ಲ, ನೀನು ಮಾತಾಡು, ಒಂದು ನಿಮಿಷ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಏನಾಗ್ಬೇಕು ನೀವು ಇವ್ರಿಗೆ? ನಮ್ಮ ಮಗಳು ಸರ್ ಅವಳು. ತಿಳ್ಕೊಂಬಿಡಿ, ಇದು ಕ್ರಾಸ್ ಚೆಕ್ ಮಾಡ್ತಾ ಇರೋದು ಅಷ್ಟೇ, ಆಯ್ತಾ ಮೇಡಮ್? ಇಲ್ಲಿ ಆಡಿಷನ್ ನಡೀತಾ ಇತ್ತು ಆ್ಯಕ್ಚುಲಿ. ಇದು ಬಾಹುಬಲಿ 3ಗೆ ಆಡಿಷನ್ ಮಾಡ್ತಿದ್ದೋ, ಇವ್ರು ಸೆಲೆಕ್ಟ್ ಆಗಿದ್ದಾರೆ. ಇವಾಗ ಏನಂದ್ರೆ ಬಾಹುಬಲಿ 3ಯಲ್ಲಿ ಕಟ್ಟಪ್ಪ ಮಗ ಪುಟ್ಟಪ್ಪ ಅಂತ ಬರ್ತಾನೆ. ಸೊ ಅವನಿಗೆ ಒಂದು ಪೇರ್ ಬೇಕಿತ್ತು, ಅದಕ್ಕೆ ಪುಟ್ಟಮ್ಮ ಅಂತ ಒಂದು ಕ್ಯಾರೆಕ್ಟರ್ ಇಕ್ಕಿದ್ವಿ, ಅದಕ್ಕೆ ಆಡಿಷನ್ ಮಾಡ್ತಾ ಇದ್ದೋ. ಸೊ ಅದಕ್ಕೆ ಇವ್ರು ಸೆಲೆಕ್ಟ್ ಆಗಿದ್ದಾರೆ. ಅದಕ್ಕೆ ಅವ್ರು ಸೆಲೆಕ್ಟ್ ಆದ್ಮೇಲೆ ಇವಾಗ ಅವ್ರು ಹಿಂಗಿದ್ರು ಸ್ಟೂಡೆಂಟ್ ಅಲ್ಲ, ಅವ್ರ ಹತ್ರ ವ್ಯವಹಾರ ಮಾತಾಡಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ತಾಯಿಗೆ ಮಾಡ್ಕೊಡಿ ಅಂತ ಹೇಳಿದೆ. ಅದಕ್ಕೆ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದೇ ಇದು ಹೈದರಾಬಾದಲ್ಲಿ 2 ತಿಂಗಳು ಇರುತ್ತೆ ಶೂಟಿಂಗು. ಕಾಲೇಜ್ ಇದೆ ಸರ್, ನಾವು ಬಡವರು, ಹಂಗೆಲ್ಲ ಕಳ್ಸಕ್ಕಾಗಲ್ಲ. ಏನಿಲ್ಲ, ಈಸಿ ಕ್ಯಾರೆಕ್ಟ್ರು. ಫಸ್ಟ್ ಸೀನ್ ಏನ್ ಗೊತ್ತಾ ಇವ್ರದು? ಜೋಗ್ ಜಲಪಾತ ಗೊತ್ತಾ ನಿಮ್ಗೆ? ಗೊತ್ತಾ? ಶಿವಮೊಗ್ಗದಲ್ಲಿ ಅದೇ ಶಿವಮೊಗ್ಗದಲ್ಲಿ ಒಂದು ಜೋಗ್ ಜಲಪಾತ ಇದೆ, ಅಲ್ಲಿ ತುದಿಯಲ್ಲಿ ನಿಲ್ಸಿರ್ತೀವಿ ಇವ್ರನ್ನ. ಮುಂಗಾರು ಮಳೆ ಫಿಲಂ ಗೊತ್ತಾ ನಿಮ್ಗೆ? ಹಾ ಸರ್, ನಾವು ಏನು ನೋಡಿಲ್ಲ ಸರ್. ನಮ್ಮ ಯಜಮಾನ ಬೈತಾನೆ, ಬ್ಯಾಡ ಬಿಡಿ. ನನ್ನ ತಂಗಿ ಹತ್ರ ಮಾತಾಡು. ಅಮ್ಮ, ಏನು ಮಾಯಾಗ ಕೊಡು. ಮಾಯಾಗ ಏನ್ ಬ್ಯಾಡ ಬಿಡ. ಒಂದು ನಿಮಿಷ ಮಾಯಾಗ ಕೊಡಮ್ಮ. ಹಲೋ, ಹೇಳಿ. ನೀವೇನಾಗ್ಬೇಕು ಮೇಡಮ್ ಇವ್ರಿಗೆ? ಸಿಸ್ಟರ್. ಸಿಸ್ಟರಾ? ಓಕೆ ಮೇಡಮ್. ಏನಂದ್ರೆ ಅದೇ ಇವಾಗ ಹೇಳಿದ್ನಲ್ಲ, ಕೇಳಿಸ್ಕೊಂಡ್ರೆ ನೀವು ಇಲ್ಲ ಹೇಳ್ಬೇಕಾ ಮತ್ತೆ? ನಾನು ನಿಮ್ಮ ತಾಯಿ ಹತ್ರ ಮಾತಾಡಿದ್ ಕೇಳಿಸ್ಕೊಂಡ್ರೆ ಇಲ್ಲ ಮತ್ತೆ ಹೇಳ್ಬೇಕಾ? ಇಲ್ಲ, ಕೇಳಿಸ್ಕೊಂಡೆ. ಅದೇ ಪುಟ್ಟಪ್ಪಂಗೆ ಪುಟ್ಟಮ್ಮ ಬೇಕಿತ್ತು, ಅದಕ್ಕೋಸ್ಕರ ಇದು ಆಡಿಷನ್ ಮಾಡಿದ್ದು. ಸೊ ಇವಾಗ ಏನಂದ್ರೆ ಇವ್ರದ್ದು ಫಸ್ಟ್ ಸೀನ್ ಬಂದು ಜೋಗ್ ಜಲಪಾತ ಗೊತ್ತಾ ನಿಮ್ಗೆ? ಆ ತುದಿಯಲ್ಲಿ ನಿಲ್ಸಿರ್ತೀವಿ ಇವ್ರನ್ನ. ಆ ತುದಿಯಲ್ಲೇ ಒಂದು ಜಂಪ್, ಇವ್ರದ್ದು ಕೆಳಗೆ ಜಂಪ್ ಹೊಡಿಬೇಕು ಇವ್ರಿಗೆ. ಏನಾಗಲ್ಲ, ಕೆಳಗೆ ಪುಟ್ಟಪ್ಪ ಬಟ್ಟೆ ಒಗಿತಾ ಇರ್ತಾನೆ. ಸೊ ಇವ್ರು ಜಂಪ್ ಹೊಡಿಬೇಕು. ಇಲ್ಲ, ಇವ್ರಿಗೆ ಇದಾಕಿರ್ತೀವಿ ನಾವು, ವಿಂಗ್ಸ್ ಹಾಕಿರ್ತೀವಿ. ಅದು ವಿಂಗ್ಸ್ ಇಲ್ಲ ಮೇಡಮ್, ಬ್ಲಾಗರ್ ಅಲ್ಲ. ಏನು ಮೇಡಮ್, ನಿಜ ಆಡಿಷನ್ ಬಂದಿದ್ದಾರೆ ಇವರು, ಆಡಿಷನ್ ಕೊಟ್ಟಿದ್ದಾರೆ. ನಿಮ್ಗೆ ಏನಾರ ಫಾರ್ಮ್ ಏನಾರು ಕಳಿಸ್ಲಾ ನಾನು ಫೋಟೋ ಹಿಡಿದು? ಸರಿ.
ಅದೇ ಇವರು ಮೇಲಿಂದ ಜಂಪ್ ಹೊಡಿಯೋದು ಸೀನು, ಅಂದ್ರೆ ಬೇಕಂತ ಜಂಪ್ ಹೊಡಿಯೋದಲ್ಲ, ಕಾಲ್ ಜಾರಿ ಬೀಳೋ ತರ ಸೀನ್ ಇವ್ರದ್ದು. ಸೊ ಕೆಳಗೆ ಪುಟ್ಟಪ್ಪ ಬಟ್ಟೆ ಒಗಿತಿರ್ತಾನೆ. ಸೊ ಇವ್ರು ಹೋಗಿ ಅಲ್ಲಿ ಬಿದ್ದು, ಕಟ್ಟಪ್ಪ ಯಾರು? ಕಟ್ಟಪ್ಪನ ಮಗ ಕಟ್ಟಪ್ಪ ಯಾರು? ಪುಟ್ಟಪ್ಪ ಅವರಪ್ಪ. ಮ್ಯಾಮ್ ಇದು ಬಾಹುಬಲಿ 3ಗೆ ಶೂಟಿಂಗ್ ನಡೀತಿರೋದು. ದುಡ್ಡು ಎಷ್ಟ್ ಕೊಡ್ತೀರಾ? ಆ್ಯಕ್ಚುಲಿ ಅದೇ ದುಡ್ಡಿನ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಇವ್ರದ್ದು 2 ಮಂತ್ಸ್ ಇರುತ್ತೆ ಇವ್ರದ್ದು ಶೆಡ್ಯೂಲು. ಅದೇ ಫಸ್ಟ್ ಸೀನ್ ಬಂದು ಆ ಥರ ಜೋಗ ಜಲಪಾತದಿಂದ, 2ನೇ ಸೀನ್ ಬಂದು ಒಂದು ಕಾಡಲ್ಲಿ ನಡೀತಾ ಇರುತ್ತೆ. ಸೊ ಅಂದರೆ ಇದು ಇಲ್ಲೇ ಅಂಡಮಾನ್ ನಿಕೋಬಾರ್ ಹತ್ರ. ಅಂಡಮಾನ್ ನಿಕೋಬಾರ್ ಇದೆ? ಅದು ಅಲ್ಲೇ ಇದೆ, ನಾವು ಹೋಗ್ಬೇಕು ಮೇಡಮ್. ಸರಿ ಸರಿ. ಓಕೆ, ಇವಾಗ ನಿಮಗೆಲ್ಲ ಓಕೆ ಅಂದರೆ ನಾವು ಚೆಕ್ ಕೊಟ್ಟು ಕಳಿಸ್ತೀವಿ ಇವ್ರ ಹತ್ರ. ಚೆಕ್ ನೀವು ರಿಸೀವ್ ಮಾಡ್ಕೊಬೋದು. ಏನಂತೀರಾ ಮೇಡಮ್? ಇಲ್ಲ, ನಿಮ್ಮ ಯಜಮಾನ್ರದ್ದೇನು ಆ್ಯಕ್ಟಿಂಗ್ ಇಲ್ಲ ಇಲ್ಲಿ, ಬರೀ ಇವ್ರದ್ದಷ್ಟೇ. ಅದೇ ಮನೇಲಿ ಮಾಡೋದೇ ಇಲ್ಲಿ ಸ್ಕ್ರೀನ್ ಮಧ್ಯೆ ಮಾಡಲಿ ಅಂತ ಮೇಡಮ್. ಒಳ್ಳೆ ಆಪರ್ಚುನಿಟಿ, ಯೋಚನೆ ಮಾಡಿ. ಅದೇ ಸ್ಟಾರ್ಟಿಂಗ್ ಪೇಮೆಂಟ್ ನಾವು ಯಾರಿಗೂ ಜಾಸ್ತಿ ಕೊಡಲ್ಲ, 51 ರೂಪಾಯಿ ಕೊಡ್ತೀವಿ. ಏನು ಮೇಡಮ್? ಹಲೋ ಮೇಡಮ್, 1 ನಿಮಿಷ ಮಾತಾಡ್ತಾ ಇದ್ದೀನಲ್ಲ, ಏನಂತ ಸ್ವಲ್ಪ ಕ್ಲಾರಿಟಿ ಕೊಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಬೇಡಣ, ನಮ್ಮ ಹುಡುಗಿ ನಮ್ಮ ಯಜಮಾನಿ ಬೈತಾರೆ, ನಾವೆಲ್ಲ ಬಡವರು ಅಂತ ಎಲ್ಲ ಆಕ್ಟಿಂಗ್ ಪ್ಯಾಕ್ಟಿಂಗ್ ಯಾಕೆ? ಸರಿ ಹೋಗ್ಲಿ, 101 ರೂಪಾಯಿ ಕೊಡ್ತೀನಿ, ಒಪ್ಕೊಳ್ಳಿ. ಬೇಡ ಬೇಡ. ಓಕೆ, 1 ನಿಮಿಷ ಇರಿ, ಅವ್ರು ಮಾತಾಡ್ತಾರಂತೆ, ಕೊಡ್ತೀನಿ. ಹಲೋ ಅಮ್ಮ, ಹೋಗ್ತೀನಮ್ಮ. ಪ್ಲೀಸ್ ಪ್ಲೀಸ್, ನಾನು ಅದು ಕ್ಲಾಸ್ ಎಲ್ಲ ಬಂಕ್ ಮಾಡಿ ಅಲ್ಲಿ ಹೋಗಿ ಆಡಿಷನ್ ಕೊಟ್ಟಿನಿ. ಮತ್ತೆ ಬೇಡ, ನಾವು ಏನು ನಿನ್ ಗುರಿ ಏನಾದ ಓದೋದು ಮುಗಿಸ್ಬೇಕದಮ್ಮ. ನಿಮ್ಮ ಮಾಯ ಕೊಡು, ಮಾಯ ಕೊಡು. ಏನ್ ಮಾಯ ಕೊಡು? ಕೊಡು ಮಾಯಾ. ನಿಜ ಮಾಯಾ, ನಿಜವಾಗ್ಲು. ಹಾ, ಹೂ ಅಂತ ಹೇಳ. ಕಟ್ಟಪ್ಪದಾಗಿ ಪುಟ್ಟಪ್ಪ ಅಂತ ಸೀರೆ ಬರದೇ ಇಲ್ಲಮ್ಮ. ಕಟ್ಟಪ್ಪ ಪುಟ್ಟಪ್ಪ ಅಂತ ಬರದೇ ಇಲ್ಲ ಆಕ್ಚುಲಿ. ಅದೆಲ್ಲ ಸೀನ್ ಕೆಟ್ಟಾಗಿತ್ತಾನೆ, ಬಾಹುಬಲಿ 2 ಎಂಡಿಂಗ್ ತಾನೆ. ಅಲ್ಲ, ಅವ್ರು ಹೊಸ ಕಾನ್ಸೆಪ್ಟ್ ಇಂದ ಮಾಡ್ತಾರಂತ, ಅದಕ್ಕೆ ಅದ್ರಾಗ ನಾನು ಸೆಲೆಕ್ಟ್ ಆಗಿ. ನಾನಲ್ಲ, ತುಂಬಾ ಜನ ಸೆಲೆಕ್ಟ್ ಆಗಿರೋ, ಅದ್ರಾಗ ನಾನು ಸೆಲೆಕ್ಟ್ ಆಗಿನಲ್ಲ, ಖುಷಿ ಪಡು. ಪುಟ್ಟಪ್ಪನ ಜೋಡಿ ನಾನೇ. ಸರಿ, ಪುಟ್ಟಪ್ಪನ ಜೋಡಿ ಅಂತ ನಾನು. ಹೌದಾ? ಆಯ್ತು ಬಾ ಪುಟ್ಟಮ್ಮ. ಹೂ ಅಂತ ಹೇಳ್ರಿ, ಇಲ್ಲಾಂದ್ರೆ ನಾನು ಹತ್ತು ಬಿಡ್ತೀನಿ ನೋಡು. ಆಯ್ತಾ? ನಿಜವಾಗ್ಲು ನನಗೆ ಗೊತ್ತಿಲ್ಲ, ಅಪ್ಪನ ಹತ್ರ ಮಾತಾಡ್ತೀನಿ ನೋಡು, ನಾನೇನು. ಹಲೋ 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 ಮೇಡಮ್, ನಿಮಗೂ ಒಂದು ಬೇಕಾದ್ರೆ ನಿಮಗೂ ಒಂದು ಸ್ಲಾಟ್ ಕೊಡ್ತೀನಿ ಆ್ಯಕ್ಟಿಂಗ್ ಮಾಡೋಕ್ಕೆ. ನಮ್ಗೆ ಆಕ್ಟಿಂಗೇ ಬರೋಲ್ಲ, ಬರೀ ಮನೆ ಕೆಲಸ ಗಾಡಿ ಕೆಲಸ ಮಾಡೋರು ನಾವು. ಸರಿ ಆಯ್ತು, ಏನೋ ಅವಳಿಗೆ ಹೆಂಗ ತಿಳಿದ್ರೆ ಹಂಗ ಮಾಡ್ಲಿ, ಅವಳ ಇಷ್ಟ, ನನ್ಗೆ ಗೊತ್ತಿಲ್ಲ. ಇಲ್ಲ ಮೇಡಮ್, ತಲೆ ಕೆಡ್ಸ್ಕೊಂಬಿಡಿ. ಆ್ಯಕ್ಚುಲಿ ಇದು ಪ್ರ್ಯಾಂಕ್ ಮಾಡ್ತಾ ಇರೋದು. ಬಿಡಿ ನಮ್ಗೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಟೆನ್ಷನ್ ಆಗಬೇಡಿ. ಥ್ಯಾಂಕ್ ಯು. ಸರಿ. ಏನು ಮಾಡಿ ಅಂದರೆ, ನೀವು ಜಸ್ಟ್ ನಿಮ್ಮ ಫ್ರೆಂಡಿಗೆ ಯಾರಿಗಾನ ಕಾಲ್ ಮಾಡಿಬಿಟ್ಟು ಏನು ಹೇಳಿ, ಈ ಥರ ಗಾಡಿ ಓಡಿಸ್ತದೆ, ಮಿಸ್ ಆಗಿ ಒಬ್ರಿಗೆ ಅದು ಗಾಡಿ ಟಚ್ ಆಗ್ಬಿಡ್ತು, ಅವ್ರು ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತವ್ರೆ, ಅವ್ರು ತಮಿಳ್ ಮತ್ತು ಕನ್ನಡ ಎರಡು ಮಿಕ್ಸ್ ಮಾಡ್ಕೊಂಡು ಮಾತಾಡ್ತವ್ರು, ನಂಗೆ ಏನಂತ ಅರ್ಥನೇ ಆಗ್ತಾಯಿಲ್ಲ. ಅವ್ರು ನೋಡಿದ್ರೆ ನಿಮ್ಮ ಮಮ್ಮಿಗೆ ಫೋನ್ ಮಾಡು, ಮಾತಾಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನಾನು ಅಮ್ಮಗೆ ಫೋನ್ ಮಾಡಿದೆ, ಅಮ್ಮ ಟೆನ್ಷನ್ ಆಗ್ತಾರೆ ಅಂತ ನಿಂಗೆ ಮಾಡಿದ್ದೀನಿ. ಸ್ವಲ್ಪ ನಮ್ಮ ಅಮ್ಮನ ಥರ ಮಾತಾಡಿ ಮ್ಯಾನೇಜ್ ಮಾಡಂತೇಳಿ. ಓಕೆ, ಆಯ್ತು, ಮಾಡ್ತೀನಿ. ಮಿಕ್ಕಿ ನಾನು ಮಾತಾಡ್ಕೊತೀನಿ. ಓಕೆ. ಹಲೋ 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 ಹಲೋ, ಎಲ್ಲಿ ನಂದಿನಿ? ನಾನು ಸ್ಟೆಪ್ಸ್ ಹತ್ರ. ಹೌದಾ? ಇದು ಬರ್ತಿದ್ದೆ ರೋಡಲ್ಲಿ, ಅದೇ ಮಾನ್ಯದು ಗಾಡಿ ಎತ್ಕೊ ಬಂದಿದ್ರು, ಲೇಟ್ ಆಯ್ತು ಅಂತ. ಅದು ಯಾರೋ ಅಡ್ಡ ಬಂದ್ಬಿಟ್ಟಿದ್ದಾರೆ, ತಮಿಳ್ ಅನ್ಸುತ್ತೆ ಅವರು. ಅವ್ರ ಅವ್ರು ಹೇಳ್ತಿರೋದು ಒಂಚೂರು ಅರ್ಥನೇ ಆಗ್ತಿಲ್ಲ. ಅವ್ರೇನು ಬೈತಿದಾರಲ್ಲಿ, ಏನಂತ. ನಿಂಗೆ ತಮಿಳ್ ಬರುತ್ತೆ ತಾನೆ? ಒಂದ್ಸತಿ ಕೇಳು, ಕೊಡ್ತೀನಿ, ಮಾತಾಡ್ತೀಯಾ? ಏನ್ ಹೇಳ್ತೀರ, ನಂಗೆ ಅರ್ಥನೇ ಆಗ್ತಿಲ್ಲ. ಏನ್ ಹೇಳ್ತವ್ರೆ? ಅದೇ ನಾನು ಸ್ಪೀಕರ್ ಆನ್ ಮಾಡ್ತೀನಿ ನೋಡು, ಮಾತಾಡ್ತೀಯಾ? ನಾನ್ ಮಾತಾಡಲ್ಲಪ್ಪ.
ಮಾತಾಡು, ನಂಗೆ ಅರ್ಥ ಆಗ್ತಿಲ್ಲ. ನಾನು ಸ್ಪೀಕರ್ ಆನ್ ಮಾಡಿ ಬಂದ್ರಾ ಗಾಡಿಯಿಂದ? ನಾನು ಅಡ್ಡ ಬಂದೆ, ನೀನ್ ಅಡ್ಡ ಹೋದ? ಅವ್ರು ಸಡನ್ ಆಗಿ ಬಂದ್ಬಿಟ್ರು. ಅವ್ರೇನ್ ಮಾಡ್ದಿರಾ? ನಾನ್ ಕನ್ನಡದಲ್ಲಿ ಬೈತೀರಾ ತಮಿಳಲ್ಲಿ ಹೇಳ್ತಿದಾರೆ ಏನೋ ಅಂತ. ಮತ್ತೆ ಅವ್ನು ನನ್ನ ಹೆಸರು ಬಸ್ಸಿನ ನಾನೇನ ಮಾಡೋದು? ಅಲ್ಲ, ಸ್ಪೀಕರ್ ಆನ್ ಮಾಡ್ತೀನಿ, ಅವ್ನು ಹೇಳೋದು ನನ್ಗೆ ಹೇಳು ಕನ್ನಡದಲ್ಲಿ, ಓಕೆನಾ? ಹಾ, ಮಾತಾಡು, ಕೊಟ್ಟೆ. ಹಲೋ ಹಲೋ ಮೇಡಮ್, ನನ್ನ ಹೆಸರು ರಾಹುಲ್ ಅಂತ. ಹಾ ಹೇಳಿ. ಮೇಡಮ್, ನಾನು ಗಾಡಿಯಲ್ಲಿ ಹೋಗ್ತಿದ್ದೆ, ಇಂದ ಹುಡುಗಿ ಬಂದು ನನ್ನ ಗಾಡಿಗೆ ಇಕ್ಬಿಟ್ಲು ಮೇಡಮ್. ಅದೇ ನೀವು ಹಾರ್ನ್ ಮಾಡಿದ್ದೆ ಬಂದ್ರೆ ಅಂತ ಸಡನ್ ಆಗಿ ನೋಡಿದ್ದೆ ಬಂದ್ಬಿಟ್ಲ ಅಷ್ಟೇ. ಮೇಡಮ್, ಇಂದ ಹುಡುಗಿ ಎಲ್ಲಿ ಬೋಲ್ಡ್ ಇತ್ತು ಮೇಡಮ್, ನಮ್ದು ಗಾಡಿಗೆ ಬಂದು ಬಿಟ್ಬಿಟ್ಲು. ಇವ್ರದಕ್ಕೆ ನಮ್ದಕ್ಕೆ ತಮಿಳಿಗೆ ಅನ್ಕೊಂಬಿಟ್ಟು ನಮ್ದು ಕೇರಳಗೆ ಚೇಟ. ಕೇರಳ ಸ್ಟೇಟಾ? ಹಾಂ, ಇವಾಗ ಇವ್ರದಕ್ಕೆ ಗಾಡಿಗೆ ಗುದ್ದಿರೋದಕ್ಕೆ ನಾನು ಪೊಲೀಸ್ಗೆ ಹೋಗ್ತಾ ಇದ್ದೀನಿ. ಇವ್ರದಕ್ಕೆ ಅಮ್ಮಗೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ನಿಮ್ದಕ್ಕೆ ಮಾಡಿದ್ದಾರೆ. ಅವ್ರು ನಡ್ಕೊಂತಾನೆ ಬಂದ್ರು? ಇಲ್ಲ ಇಲ್ಲ, ಇವ್ರು ಯಾವುದೋ ಗಾಡಿಗೆ ತಗೊಂಬಂದವ್ರೆ. ಗಾಡಿ ತಗೊಂಡ್ ಬಂದವ್ರಾ? ಹಾಂ. ಸೊ ನಾನು ನೀವು ಅವ್ರ ಅಮ್ಮ, ಅವರೇ ಅಮ್ಮನೇ? ಹಲೋ, ನೀವು ಅವ್ರ ಅಮ್ಮನಾ? ಇಲ್ಲ, ಅವ್ರ ಫ್ರೆಂಡಾ? ಓಕೆ, ನಿಮ್ದಕ್ಕೆ ನಂಬರ್ ಮೇಲೆ ನಾನು ಕಂಪ್ಲೇಂಟ್ಗೆ ಹಾಕ್ತೀನಿ. ನನ್ನ ನಂಬರ್ ಯಾಕೆ ಕಂಪ್ಲೇಂಟ್ ಹಾಕ್ತೀರಾ? ಅವರು ನನ್ನ ಫ್ರೆಂಡು ಏನಾದ್ರು ನನ್ನ ಫ್ರೆಂಡ್ ಬಂದು ನಿಂತ್ಕೊಡ್ತಾಳೆ ನಮ್ಮ ಮುಂದೆ ಅಂತ ಹೇಳ್ತಿದ್ಲು ಮೇಡಮ್. ಅದಕ್ಕೆ ಅದಲ್ಲ, ನಿಮಗೆ ಕನ್ನಡ ಬರಲ್ಲ, ಏನೋ ಕನ್ನಡ ಅರ್ಥ ಆಗ್ತಿಲ್ಲ ಅಂತ ಕೇಳಿದ್ಲ. ಈ ಕನ್ನಡ ಅರ್ಥ ಆಗಲ್ವಾ ಮೇಡಮ್? ನನಗೆ ಅರ್ಥ ಆಗ್ತೈತೆ ಸರ್. ಮೇಡಮ್, ಬ್ರೋ ಅನ್ಬೇಡಿ, ನಾವು ಸರ್ ಅಂತ ಕರೀರಿ. ಸರ್. ಹಲೋ ಹಲೋ, ಹೇಳಿ ಸರ್ ಅಂತ ಕರೀರಿ. ಸರ್ ಅಂತ ನಮ್ಮನ್ನ ಬ್ರೋ ಅನ್ಬೇಡಿ, ನಾವು ನಿಮ್ದಕ್ಕೆ ವಯಸ್ಸಲ್ಲಿ ದೊಡ್ಡವರಿದ್ದೀವಿ. ಹಲೋ. ಹಾ ಹೇಳಿ. ಏ ಪುಟ, ಏನು ಹುಡುಗಿ ಮಾತಾಡ್ತಾಯಿಲ್ಲ, ಮಾತಾಡು. ಹಲೋ. ಹಾಂ, ಅವ್ರು ಕಂಪ್ಲೇಂಟ್ ಕೊಡ್ತಾನಂತೆ ಅವನು. ಏನ್ ಹಂಗೆ ಹೇಳ್ತಿದಾರೆ? ನೀವ್ ಬೇರೆ ನನ್ ಬೇರೆ ಫ್ರೆಂಡ್ ಬಂದ್ ನಿಂತ್ಕೊಂತಲ್ಲ ಅಂತ ಹೇಳಿದೆ ಅಂತ ಅವ್ರು ನನ್ ಫೋನ್ ನಂಬರ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತವ್ರೆ. ಇನ್ನು ಅಮ್ಮಗೆ ಹೇಳಿದ್ರೆ ಟೆನ್ಷನ್ ಆಗ್ತಾ ಇರ್ತಾನೆ, ಅದಕ್ಕೆ ನೀನ್ ಇದೆಯಾ ಅಂತ ನಿಂಗೆ ಮಾಡಿದೆ. ಅವ್ನು ನೋಡು ನನ್ನ ನಂಬರ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತವ್ನೆ. ಏನ್ ಮಾಡೋದು ಇವಾಗ? ಸ್ವಲ್ಪ ದುಡ್ಡಿದ್ರೆ ಹಾಕ್ಬಿಡು, ಮ್ಯಾನೇಜ್ ಮಾಡ್ಕೊತೀನಿ. ಕಾಸಿದ್ಯಾ? ಕಾಸಿದ್ಯಾ? ನಾನೇ ಹತ್ರ 1000 ಇದೆ, ನಿನ್ನ ಹತ್ರ ಏನಾದಿದ್ಯಾ? ನನ್ನ ಹತ್ರ 500 ಇದೆ. ಅವ್ನಿಗೆ ಎಷ್ಟು ಬೇಕಂತೆ? ಎಷ್ಟು ಬೇಕಂತೆ? 5000 ಬೇಕಂತೆ. ನಿನ್ನ ಹತ್ರ ಎಷ್ಟಿದೆ? ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಕಣೆ. ಕರೆನ್ಸಿ ಹಾಕ್ಬೇಕನೆ. ಏನ್ ಮಾಡೋಣ ಇವಾಗ? 1500 ಇದೆ. ಕೊಡು. ಅದೇ ಕಾಲೇಜ್ ಸ್ಟೂಡೆಂಟ್ ಇಷ್ಟ ಇರೋದು, ನಮ್ಗೆ ಎಕ್ಸಾಮ್ ಐತಂತೆ. ಕೇಸ್ ಹಾಕ್ತಾರ ಅಂತ ಕೇಳ್ತಾನೆ ಇಲ್ಲ, ಅದಕ್ಕೆ ನಿಂಗೆ ಮಾಡಿದೆ. 1500 ಕೊಡು, ನನ್ಗೆ ಎಕ್ಸಾಮ್ ಐತಂತ ಹೇಳು. ನನ್ನ ನಂಬರ್ ಎಲ್ಲ ಕೊಟ್ಬಿಡ್ಬೇಡ ಅಮ್ಮ, ನಮ್ಮ ಅಮ್ಮ ಅಪ್ಪ ಸುಮ್ಮನೆ ಅಲ್ಲ. ಫೋಟೋ ತಗೊಂಡ್ರು ಅಂತ ಹೇಳಿ. ಅವ್ರ ಫೋಟೋ ತಗೊಂಡ್ರು. ಯಾರ್ದು? ನಿನ್ ನಂಬರ್ದು. ಅದ್ ಮತ್ ನನಗೆ ಯಾಕೆ ಕಾಲ್ ಮಾಡ್ತೀಯಲ್ಲ? ಕಾಲ್ ಮಾಡಿದ್ರೆ ನಮ್ಮ ಅಮ್ಮ ಅಪ್ಪ ಸುಮ್ಮನೆ ಬಿಡಲ್ಲ, ಗೊತ್ತಾ? ಏನ್ ಮಾಡೋದು ಇವಾಗ? ಸುಮ್ಮನೆ ನನಗೆ ಕಾಲ್ ಮಾಡ್ತೀರಾ ನೀವು? ಹಲೋ ಹಲೋ ಮೇಡಮ್, ಏನು ಟೆನ್ಷನ್ ಆಗಬೇಡಿ, ಇದು ಪ್ರ್ಯಾಂಕ್ ಮಾಡ್ತಾ ಇರೋದು. ಅವರು ಸುಮ್ಮನೆ ನಾನೇನು ಫೋಟೋ ತಗೊಂಡಿಲ್ಲ, ಅವ್ರೇನು ಬಂದು ಗಾಡಿ ಗೊತ್ತಿಲ್ಲ. ನಾನೊಬ್ಬ ಯೂಟ್ಯೂಬರ್, ಆಯಿತಾ? ಟೆನ್ಷನ್ ಆಗಬೇಡಿ. ಥ್ಯಾಂಕ್ ಯು. ಓದ್ಕೊತಾ ಇದ್ದೀರಾ ಅನ್ಸುತ್ತೆ, ಓದ್ಕೊಳ್ಳಿ. ಗಾಡಿ ಓಡ್ಸೋಕೆ ಬರುತ್ತಾ ನಿಮಗೆ? ಓಡ್ಸೋಕೆ ಬರೋಲ್ಲ? ಓಕೆ, ಇಲ್ಲ ಬರುತ್ತೆ ಅಂದರೆ ಎಲ್ಲಿ ಓಡ್ತಾನೆ ಸ್ವಲ್ಪ. ಹಾಂ, ಓಕೆ. ಏನು ಗೊತ್ತಾ ಮಾಡಿ, ನೀವು ನಿಮ್ಮ ಫ್ರೆಂಡ್ ಯಾವ್ದಾನ ಒಂದು ಹುಡುಗಿ ಕಾಲ್ ಮಾಡಿ, ಈ ಥರ ನಾನು ಗಾಡಿ ಓಡಿಸ್ತಿದ್ದೆ, ಮಿಸ್ ಆಗಿ ಟ್ರಾಫಿಕ್ ಪೊಲೀಸವ್ರು ಹಿಡ್ಕೊಂಬಿಟ್ಟವ್ರೆ. ಅವ್ರು ನೋಡಿದ್ರೆ ಪೇರೆಂಟ್ಸ್ ಕಾಲ್ ಮಾಡಿಕೊಡು, ಮಾತಾಡ್ತೀನಿ ಅಂತ ಇದ್ದಾರೆ. ಮನೆಗೆ ಫೋನ್ ಮಾಡಿದ್ರೆ ಮನೆಯವ್ರು ಟೆನ್ಷನ್ ಆಗ್ತಾರೆ. ಅದಕ್ಕೆ ನಾನು ನಿನ್ನೇಮ್ನ ಅಮ್ಮ ಅಂತ ಸೇವ್ ಮಾಡ್ಕೊಂಡು ನಿಂಗೆ ಕಾಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಮ್ಮ ಅಮ್ಮನ ಥರ ಮಾತಾಡಿ ಮ್ಯಾನೇಜ್ ಮಾಡು ಅಂತ ಹೇಳಿ, ಆಯಿತಾ? ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿ, ಆಯಿತಾ? ಹುಡುಗಿರ್ಗೆ ಮಾಡಬೇಕು, ಹುಡುಗರು ಬೇಡ. ಅಲೋ, ಗಾಡಿ ಓಡಿಸ್ತದೆ, ಮಿಸ್ ಆಗಿ ಪೊಲೀಸರು ಹಿಡ್ಕೊಂಡ್ಬಿಟ್ಟವ್ರೆ. ಹಲೋ 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 ಮೋನಿ, ನಾನು ಇಲ್ಲೇ ಆಚೆ ಬಂದಿದ್ದೆ ಕಣೆ, ಗಾಡಿ ತಗೊಂಡು. ಪೊಲೀಸವ್ರು ಇಟ್ಬಿಟ್ಟವ್ರೆ. ನಿಮ್ಮ ಪೇರೆಂಟ್ಸ್ ಫೋನ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ನಿನ್ನ ನಂಬರ್ನ ಅಮ್ಮ ಅಂತ ಸೇವ್ ಮಾಡಿರ್ತೀನಿ. ನೀನೇ ನಮ್ಮಮ್ಮ ತರ ಮಾತಾಡ್ತೀಯಾ? ಏನಂತ ಮಾತಾಡ್ಬೇಕು? ಅದು ಪೊಲೀಸವ್ರು ಏನ್ ಹೇಳ್ತಾರೋ ಅದಕ್ಕೆ ಆನ್ಸರ್ ಮಾಡು ಸಾಕು. ಏನ್ ಆನ್ಸರ್ ಮಾಡೋಣ? ಕೂಗಿದ್ರೆ ಮಾತಂಗಲ್ಲ ನಿನ್ನ. ಇಲ್ಲ ಹಂಗೇನು ಮಾತಾಡಲ್ಲ, ಪೊಲೀಸರಲ್ವಾ. ನಿನಗೆ ಸ್ಕೂಟಿನ ಬೈಕಾ? ಸ್ಕೂಟಿ ಬೆಂಗಳೂರಿಗೆ? ಹಾ ಗೊತ್ತಾ? ಕೊಡು. ಒಬ್ಳೆ ಹೋಗಿ ಯಾರು ಹೋಗಿದ್ರಾ? ಇಲ್ಲ ನಾನು ಒಬ್ಳೆ ಬಂದಿದ್ದೀನಿ. ದೇವ್ರಣ್ಣ? ಹಾ ನಿಜ. ಕೊಡು. ಹಾ
ತಗೊಳ್ಳಿ ಸರ್ ಅಂತ ಕೊಡಿ. ಫೈನ್ ಕಟ್ಟು ಅನ್ಬೇಕಲ್ಲ. ತಗೊಳ್ಳಿ ಸರ್. ಹಲೋ ಹಲೋ ಮೇಡಮ್ ನಮಸ್ತೆ. ಹಾ ಸರ್. ಇಲ್ಲಿ ರಾಜಾಜಿನಗರ ಸ್ಟೇಷನಿಂದ ಮಾತಾಡ್ತಿರೋದು. ಹಾ ಇವರು ಯಾರು, ಇವ್ರು ಏನಾಗ್ಬೇಕು ನಿಮ್ಗೆ? ಇವರು ಮಗಳು. ಮಗಳ? ಓಕೆ. ಇವರು ಇಲ್ಲಿ ವಿತೌಟ್ ಹೆಲ್ಮೆಟ್ ಬಂದು ಸಿಕ್ಕಾಕೊಂಡಿದ್ದಾರೆ. ಸೊ ನೋಡಿದ್ರೆ ನಾವು ಸ್ಟೂಡೆಂಟು ಅದಿದೆ ಅಂತ ಹೇಳ್ತಿದ್ರು. ಆ್ಯಕ್ಚುಲಿ ಸ್ಟೂಡೆಂಟ್ ಹತ್ರ ನಾವು ಮಾತಾಡೋಂಗಿಲ್ಲ, ಏನಿದ್ರು ಅವ್ರ ಪೇರೆಂಟ್ಸ್ ಹತ್ರನೇ ಮಾತಾಡಬೇಕು. ಅದಕ್ಕೆ ನಾನು ನಿಮ್ಮ ಮಮ್ಮಿ ಕಾಲ್ ಮಾಡಿಕೊಡಪ್ಪ ಅಂತ ಹೇಳಿದೆ, ಅವ್ರು ಮಾಡಿಕೊಟ್ರು. ಇಲ್ಲಿ ಥರ ಸಿಕ್ಕಾಕೊಂಡಿದ್ದಾರೆ ಗಾಡಿ ಮೇಲೆ. ಆಲ್ರೆಡಿ ಆ್ಯಕ್ಚುಲಿ ಒಂದು 5,000 ಫೈನ್ ಇದೆ ಹಳೇದು. ಅದು ಬಿಟ್ಟು ಇವಾಗ ಇವರು ವಿತೌಟ್ ಹೆಲ್ಮೆಟು ಟ್ರಿಪ್ಸು ರೈಡು. ಸೊ ಓವರಾಲ್ ಒಂದು 8,000 ಆಗಿದೆ. 50% ಡಿಸ್ಕೌಂಟ್ ಇರೋದ್ರಿಂದ 4,000 ಫೈನ್ ಬಿದ್ದಿದೆ. ನಿಮ್ಮ ನಂಬರ್ಗೆ ಚಲನ್ ಕಳಿಸ್ತೀನಿ, ಹಂಗೆ ಪೇ ಮಾಡಿಬಿಡಿ ಆಯಿತಾ? ಇವಾಗ ಅಮೌಂಟ್ ಹಾಂ ಅವಳಿಗೆ ಕೊಡ್ರಿ. ಅವಳಿಗೆ ಅಲ್ಲ, ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತಿರೋದು. ಅಂದ್ರೆ ಕೊಡ್ರಿ, ನಾನು ಹೇಳ್ತೀನಿ. ಓ, ನೀವು ಕ್ಯಾಶ್ ಕೊಡು ಅಂತ ಹೇಳ್ತೀರಾ? ಒಂದು ನಿಮಿಷ ಕೊಟ್ಟೇರಿ, ತಗೊಳಪ್ಪ ಮಾತಾಡು. ಹಾಂ ಹಲೋ ಅಕ್ಕ, ನಾರ್ಮಲಾಗಿ ಮಾತಾಡಿ. ನಿಮ್ ಮನೆ ಪತ್ರ ಒಂದ್ ಕೊಟ್ರೆ ಒಂದ್ಸಲ ಅಡಗಕ್ಕೆ ತಗೊಂಬಂದ್ ಕೊಡ್ತೀನಿ. ಹಲೋ 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 ಮಾತಾಡಿ. ಏನು ಮಾತಾಡಿ? ಮಾತಾಡಿ, ನಾವು ಸ್ವಲ್ಪ ಟೆನ್ಷನ್ ಮಾತಾಡಿ. ಹಲೋ, ಏನೇ ಮಾಡೋದು ಇವಾಗ? ನಿಮ್ ಮನೆ ಪತ್ರ ಐತಲ್ಲ, ಹಾಂ, ಅದನ್ನ ತಾಂಬಂದ್ ಕೊಡು, ಅಡಗಿಗೆ ದುಡ್ಡು ಕೊಡ್ತೀನಿ ನಿಮ್ಗೆ. ಹಂಗೆಲ್ಲ ಮಾಡೋಕ್ಕಾಗಲ್ಲ ಕಣೆ. ಏನು ಮಾಡೋದು ಇವಾಗ? ನಿಮ್ಮ ಅವ್ರು ಅಮ್ಮ ಕೇಳ್ತಿದ್ದಾರೆ, ಫೋನ್ ಕೊಡು ಅಂತ ಕೇಳ್ತಾರೆ. ಮತ್ತೆ ಅವ್ರು ಫೋನ್ ಕೊಡು ಅಂತಿದ್ದಾರೆ, ಕೊಡ್ತೀನಿ, ಮ್ಯಾನೇಜ್ ಮಾಡು. ಕೊಡ್ತೀನಿ. ಹಲೋ 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 ಮೇಡಮ್, ಹಾ ಏನು ಇವಾಗ ಚಲನ್ ಕಳ್ಸೋದ ನಿಮ್ಮ ನಂಬರ್ಗೆ? ಕಳಿಸ್ರಿ. ಇದೇ ನಂಬರಾ? ಹ್ಮ್ ಓಕೆ, ಚಲನ್ ಬರಿಯಪ್ಪ ಇವ್ರ ನಂಬರ್ಗೆ ಒಂದು. ನನಗೆ ಫೋನ್ಪೇ ಕಳಿಸ್ಬಿಡಪ್ಪ ಸ್ಕ್ಯಾನರು. ಎಷ್ಟು? 4,000ನಪ್ಪ ಇವಾಗ ಫೈನು? 4,500? 4,000. ಓಕೆ. ಏನು ಹೆಸರು ಮೇಡಮ್ ನಿಮ್ಮದು? ಏನು ಹೆಸರು ನಿಮ್ಮದು? ಯಶೋದ. ಯಶೋದ? ನಿಜ ನೀವು ಅವ್ರ ತಾಯಿನೇನಾ? ಮಗಳು ವಯಸ್ಸು ಥರ ಇದೆ ನಿಮ್ಮದೇ. ಸಾರಿ, ಈಗ ಕಟ್ ಮಾಡಿಬಿಟ್ರಿ ರೀ, ಕಟ್ ಮಾಡಿಬಿಟ್ರು ಮಾಡಿ ರೀ. ನೀವು ನಗಬೇಡಿ, ನೀವು ನಗೋದಿಂದ ಅವ್ರಿಗೆ ಗೊತ್ತಾಗ್ತದೆ ಅಲ್ಲಿ. ಇಲ್ಲ ಗೊತ್ತಾಗಿಲ್ಲ, ಅವಳು ಫುಲ್ ಪ್ಯಾನಿಕ್ ಆಗಿದೆ. ಸ್ವಲ್ಪ ಟೆನ್ಷನ್ ಮಾತಾಡಿ ನೀವು. ಓಕೆ, ಯಾಕೆ ಕಟ್ ಮಾಡಿದೆ ಅಂತ ಹೇಳಿ. ಹಲೋ 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 ಹಾಗೆ ಸೀರಿಯಸ್ ಆಗಿ ಏನಾದರೂ ಮಾತಾಡು ಪ್ಲೀಸ್. ಸೀರಿಯಸ್ ಆಗಿ ನನ್ನ ಇಲ್ಲ ಇಲ್ಲ, ನೀನು ಫುಲ್ ಸೀರಿಯಸ್ ಆಗಿ ಮಾತಾಡು. ನೀನು ಒಂದು ಪ್ಯಾರೆಂಟ್ ಥರ ನಡ್ಕೋ. ಎದ್ದೋಗ್ ಬೇರೆಯವ್ರಿಗೆ ಯಾರು ನೋಡ್ಕೋಬೇಕು ಮುಗಿಸ್ತಲ್ಲ. ನಾನು ಮನೆ ಹೋಗೋ ಬರ್ತೈತಿ. ನೀನು ಪುಂಗು ಅಂದ್ರೆ ಪುಂಗಕ್ಕೆ ಇಷ್ಟು ಚೆನ್ನಾಗಿ ನನಗೆ ಪ್ರ್ಯಾಂಕ್ ಮಾಡಿಸ್ತೀರಿ ಅಂದ್ರೆ ಲೇ ಪ್ರ್ಯಾಂಕ್ ನನ್ನ ಹತ್ರ Mission failed. We'll get them next time. ಸೊ ನೋಡೋದಲ್ಲ ಗೈಸ್, ನಮ್ಮ ಜನ ಯಾವ ಥರ ಎಲ್ಲ ರಿಯಾಕ್ಟ್ ಮಾಡಿದ್ರೆ, ಯಾವ ಥರ ಎಲ್ಲ ಮಾತಾಡ್ಕೊಂತ. ಆ್ಯಕ್ಚುಲಿ ನನಗೂ ತುಂಬ ಭಯ ಆಗ್ತಾಯಿತ್ತು ಕಾಲಲ್ಲಿ ಮಾತಾಡಬೇಕಾದ್ರೆ, ಆದರೂ ಸ್ವಲ್ಪ ಟೆನ್ಷನಲ್ಲೇ ಮಾತಾಡಿದ್ರೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ವ್ಯವಸ್ಥೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದೆ ಒಳ್ಳೆ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಬಾಯ್.